ನಾನು ಅಷ್ಟೊಂದು ಎವಿಡೆನ್ಸ್ 302ಗೆ FIR ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ, ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟಿದ್ರೆ ಆಗೋಗಿತ್ತು. ಏನಷ್ಟು ಯಾರು ಆ ಹುಡುಗರ ಎಲ್ರೂ ಸೇರಿ ಹೊಡೆದಿರೋದು, ಬರೆಯಲ್ಲ ಹಾಕಿಯಾರಲ್ಲ, ಕಬ್ನ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ ಬಸ್ಗಳು ಆಟೋಗಳು ಅದೆಲ್ಲ. ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ದರ್ಶನ್ ಎಲ್ಲ CC ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ಗಳು ಎಷ್ಟು ಇನ್ಫ್ಲುಯೆನ್ಸ್ಗಳು ಗೊತ್ತಾ, ಅವನ್ನ ಅರೆಸ್ಟ್ ಮಾಡಬಾರ್ದು ಅಂದ್ಬಿಟ್ಟು. ಹೌದು ಅಲ್ಲ, ಇಲ್ಲಿ ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು. CP ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡಬೇಡಿ ಅಂದ್ಬಿಟ್ಟು. ಯಾವುದಕ್ಕೂ ಜಗ್ಗಿಲ್ಲ, ಎತ್ತಾಕೊಂಡ್ ಬಂದಿದೆ ಹಾಕಿದೆ, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್ 6 ದಿವಸ. ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಹೌದು ಅಲ್ಲ, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ನಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟಿಲ್ಲ, ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಅವನ ಮೇಲೆ ಆಕ್ಷನ್. ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಸ್ ಬಂದ್ಬಿಟ್ಟು ದುಂಬಿ 13 ಜನ ಸೇರಿದಾರಲ್ಲ, ಒಬ್ರು ಅಂತ ಬರಲ್ಲ. ಬಟ್ ಬೆಲ್ ಸಿಗೋದು ತುಂಬಾ ಕಷ್ಟ. 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೆಲ್. 1 ವರ್ಷ ಬೇಕು, 3 ತಿಂಗಳು 6 ತಿಂಗಳವರೆಗೆ ಬರಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು. ಸುಪ್ರೀಂ ಕೋರ್ಟ್ವರೆಗೂ ಬೆಲ್ ಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಬಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಹೌದು ಎಷ್ಟು ಬ್ಯೂಟಲ್ ಮಾಡ್ರು ಗೊತ್ತಾ ಇದು. ಬಸ್ ಅವನು ರೂಡ್ ಬಸ್, ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಸುಮ್ನೆ ಹೋಗ್ಬಿಟ್ಟು ತಿರ್ಗ ನೋಡ ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು, ಪವಿತ್ರ ಗೌಡಗೆ. ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ ಬಂದು ಓರಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಲೆಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನ್ ಅಲ್ಲಿ. ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರನ್ನ ದೂರ ಕೂರ್ಸ ಮಾಡೋದು, ಒಬ್ಬರು ಒಂದು ರೂಮು. ಏನೋ ಅವ್ನು ಹಿಂಗೆ ಹೇಳ್ತಾನಲ್ಲ ಇವನ ಹತ್ರ ಸುಮ್ಮನೆ ಕೇಳೋದು. ನಿಜ ಬಂದ್ಬಿಡ್ತದೆ ಸ್ಟೇಷನ್. ಯಾವತ್ತು ಸ್ಟೇಷನ್ ಮೆಟ್ಲೆಕ್ತಿದಂಗೆ ನಿಜ ಬಂದ್ಬಿಡ್ತಾರೆ. ಅವ್ರು ಏನ್ ತಿಳ್ಕೊಂಡ್ ಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ ಇಮ್ಮಿಡಿಯೇಟ್ಲಿ. ಫಿಲಮ್ ಅಂದ್ರೆ ಇನ್ನೇನ್ ಮಾಡ್ತೀರಾ, ಎಷ್ಟು ದೂರ ಎತ್ಕೊಂಡು ಹೋಗಕ್ಕಾಗ್ತೈತೆ? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದು ಲೈಫ್ ಅಲ್ವಾ ಬಸ್ ಇದು. 302 ತುಂಬಾ ಬ್ರೀಕಲ್ ಕೊಡಿಸ್ತಾರೆ. ಹೌದು, ಒಂದು ಆರಾಮಾಗಿ ವಾರ್ನಿಂಗ್ ಕೊಡ್ಬೋದಾಯ್ತು. ಅವನ್ನ ಕರೆದ್ಬಿಟ್ಟು ಸ್ಟೇಷನ್. ಬಸ್ ಯಾರು ಹಿಂಗಾದ್ರೂ ಹೋಗ್ಕೊಂಡು ನಾವ್ ಯಾಕೆ ತಲೆ ಕೆಡ್ಸ್ಕೊಬೇಕಂತ ಸುಮ್ಮನೆ. ಹೌದು, ಚಂದನ್ ಶೆಟ್ಟಿ. ಹೌದು ಬಸ್, ಈ ಜನಗಳಿಗೆ ಎಲ್ಲಿದೋ ಟೈಮ್ ಗೊತ್ತಿಲ್ಲ ಬಸ್. ಟೈಮ್ ಹೌದು, ಏನಕ್ಕೆ ಮಾಡ್ಬೇಕು? ನೋಡಿದ್ವಾ ಸುಮ್ಮನೆ ಇದ್ವಾ ಅಷ್ಟೇ. ಹೌದು ನೋಡಿ, 50 ಕೋಟಿ ರೂಪಾಯಿ ಬಡ್ಜೆಟ್ ಫಿಲಮ್ ಓಡ್ತಾ ಇದೆ ಇವಂದು, ಅದೇದು ಡೆವಿಲ್ ಅಂದ್ಬಿಟ್ಟು. 6 ತಿಂಗಳು ಹಿಂಗೆ ಎಂತ CV ನಾಗೇಶು, CH ಹನುಮಂತರಾಯಪ್ಪ, MT ನಾಣಯ್ಯ, ಎಂತ ಲಾರ್ಡ್ ವಿಕೆಟ್ಸ್, ಟಾಬಿ ಸೆಬೆಸ್ಟಿಯನ್ ಎಲ್ಲ, ಎಂತ ಕಪಿಲ್ ಸಿಬಲ್ ಕರ್ಕೊಂಡು 6 ತಿಂಗಳು ಬೆಲ್ ಸಿಗಲ್ಲ. ಬಸ್ ಬೇರೆಯವರು ಬೆಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ? ದುಡ್ಡಿದೆ ಅಂದ್ಬಿಟ್ಟು. ಹೌದು ಅಲ್ಲ ಸಲ್ಮಾನ್ ಖಾನ್ ಬೇಕಂತ ಏನ್ ಮಾಡಿಲ್ಲ. ಅವ್ನ ಕಾರ್ ಆಕ್ಸಿಡೆಂಟ್ ಒಂದು ಅದು ಇನ್ನೊಂದು
ಅದು ಜಿಂಕೆ ಮರಿ, ಪ್ರಾಣಿ ಪ್ರಾಣಿ ಜಿಂಕೆ ಮರಿ ಇದು. ಜಿಂಕೆನೆ ಅದೇ ಕೃಷ್ಣ ಮೃಗ ಹೌದು. ಹೌದು ಹೌದು ಹೌದು. ಅದಕ್ಕೆ ಅದಕ್ಕೆ ಆ ಜಿಂಕೆನ್ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುಕ್ತವ್ರ ಗೊತ್ತಾ. ಅವ್ನು ಸಿಕ್ಬಿಟ್ರೆ ಮೊನ್ನೆ ಅವ್ನಿಗೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ. ಅವನು ಎಷ್ಟೋ ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟ. ಈ ಥರ ಎಲ್ಲ ಆಗುತ್ತೆ. ಇನ್ನೇನು ಬಸ್ ಎಲ್ಲಿದ್ಯಾ ಬಾಸ್? ಬಂದಿದ್ರಾ? ಹಾ. ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ. ಹ್ಮ್. ಇನ್ನೇನ್ ಬಸ್. ಅಯ್ಯೋ ಭಯಂಕರ, ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸರು. ಇಡೀ ಬೆಂಗಳೂರಿಂದ ಬರ್ತಾರೆ, ಸಾಲಲ್ಲ KSRP ತಗೊಂಡು ಅದು ಅದೆಲ್ಲ ಆಯ್ತು. ಹ್ಮ್. ಓಕೆ ಅಜಯ್, ಥ್ಯಾಂಕ್ ಯು, ಬಾಯ್, ಸಿಗೋಣ, ಬಾಯ್ ಬಾಯ್.